ಬಾದಾಮಿ ಅಮಾವಾಸ್ಯೆಯ ವಿಶೇಷತೆ. ಬಾದಾಮಿ ಅಮಾವಾಸ್ಯೆ ದಿನವನ್ನು ಬಹಳ ಶಕ್ತಿಯುತ ಹಾಗೂ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ದೇವರ ಆರಾಧನೆ, ಪಿತೃತರ್ಪಣ, ದೀಪ ಹಚ್ಚುವುದು ಮತ್ತು ದಾನ ಧರ್ಮ ಮಾಡುವುದು ವಿಶೇಷ ಫಲ ನೀಡುತ್ತದೆ ಎಂದು ನಂಬಲಾಗಿದೆ. ಈ ದಿನದ ಪ್ರಮುಖ ವಿಶೇಷತೆಗಳು: ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಎಂದು ನಂಬಿಕೆ. ಪಿತೃಗಳ ಆಶೀರ್ವಾದ ಪಡೆಯಲು ಉತ್ತಮ ದಿನ. ಲಕ್ಷ್ಮೀ ಕೃಪೆಗಾಗಿ ದೀಪವನ್ನು ಹಚ್ಚುವುದು ಶುಭ. ಶನಿ ದೋಷ ಹಾಗೂ ಕಷ್ಟಗಳು ಕಡಿಮೆಯಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾರೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು, ಅಲಂಕಾರಗಳು ನಡೆಯುತ್ತವೆ. ನಾವು ಬಾದಾಮಿ ಅಮಾವಾಸ್ಯೆಯಂದು ಏನು ಮಾಡಬೇಕು ಎಂದರೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಬೇಕು. ಎಳ್ಳಿನ ದೀಪ ಹಚ್ಚುವುದು ಶುಭಕರ. ನಾಳೆ ಶನಿವಾರ ಆಗಿರುವುದರಿಂದ ಶನಿದೇವರ ದೇವಸ್ಥಾನಕ್ಕೆ ಹೋಗುವುದು ತುಂಬ ಉಪಯೋಗವಾಗುತ್ತದೆ. ಹಸಿದವರಿಗೆ ಅನ್ನದಾನ ಮಾಡುವುದು ಒಳ್ಳೆಯದು. ಓಂ ನಮಃ ಶಿವಾಯ ಎಂದು ಜಪ ಮಾಡಿದರೆ ಕಷ್ಟಗಳು ದೂರವಾಗುತ್ತದೆ. ಮನೆ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಏನು ಮಾಡಬಾರದು ಅಂದರೆ, ಜಗಳ, ಕೋಪ, ಕೆಟ್ಟ ಮಾತುಗಳನ್ನು ತಪ್ಪಿಸಬೇಕು. ರಾತ್ರಿ ಸಮಯದಲ್ಲಿ ಅನಗತ್ಯವಾಗಿ ಹೊರಗೆ ಹೋಗುವುದನ್ನು ಅಮಾವಾಸ್ಯೆ ದಿನ ತಪ್ಪಿಸಬಹುದು. ದೇವರ ಪೂಜೆಯನ್ನು ನಿರ್ಲಕ್ಷ್ಯ ಮಾಡಬಾರದು. ಏಕೆ ವಿಶೇಷ? ಬಾದಾಮಿ ಅಮಾವಾಸ್ಯೆಯಂದು ಏನು ವಿಶೇಷಪ್ಪ ಅಂದರೆ, ಅಮಾವಾಸ್ಯೆ ದಿನ ಚಂದ್ರನ ಶಕ್ತಿ ಕಡಿಮೆಯಾಗುವುದರಿಂದ ಆತ್ಮಶಾಂತಿ, ಧ್ಯಾನ ಮತ್ತು ದೇವರ ಆರಾಧನೆಗೆ ಇದು ಉತ್ತಮ ಸಮಯವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಬಾದಾಮಿ ಕ್ಷೇತ್ರದಲ್ಲಿ ಈ ದಿನ ಭಕ್ತರು ವಿಶೇಷವಾಗಿ ಶಿವ ಹಾಗೂ ದೇವಿ ಆರಾಧನೆ ಮಾಡುತ್ತಾರೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.